ಅಯೋಧ್ಯೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಉಡುಪಿ ಬನ್ನಂಚೆ ಬಿಲ್ಲವ ಸಂಘದ ವಿಡಿಯೋ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪಿಯನ್ನು ಬಂಧಿಸಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಉಡುಪಿ ಟೌನ್ ಠಾಣೆಗೆ ದೂರು ನೀಡಿದ್ದು, ಇಲ್ಲದಿದ್ದರೆ ತೀವ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ಉಡುಪಿ ಬನ್ನಂಚೆ ಬಿಲ್ಲವ ಸಂಘದಲ್ಲಿ ಸಭೆ ನಡೆಸಿ ಆದ ನಿರ್ಣಯದಂತೆ ಉಡುಪಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಸ್ಪಿ ಕಚೇರಿಗೆ ಜಾಥಾ ಹೋದಾಗ ಎಸ್ಪಿ ಹಾಜರಿರದ ಕಾರಣ ಅವರಿಗೆ ಕರೆ ಮಾಡಿ ಕೇಳಲಾಯಿತು. ಅವರಂದಂತೆ ದೂರು ನೀಡಲು ನಗರ ಠಾಣೆಗೆ ಹೋದರೆ ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲದೆ ಉದ್ವಿಗ್ನ ಸ್ಥಿತಿ ಉಂಟಾಗಿತ್ತು. ಕೊನೆಗೆ ಸ್ಥಳಕ್ಕೆ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ದೂರು ಪಡೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಆಗಲೇ ಫೋನ್ ಮಾಡಿದ್ದಾರೆ, ನಾವು ಬರ್ತಾ ಇದ್ದೀವಿ, ಅವರೇ ಫೋನ್ ಮಾಡಿದ್ದಾರೆ, ಬರ್ತಾ ಇದ್ದೀವಿ ಹೇಳಿಕೊಂಡು ಬರ್ಬೇಕಲ್ಲ, ಬರ್ತಾರೆ. ಹೌದು, ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ಬೋದು ಅವರು, ಅದಲ್ಲ ಅಲ್ಲ. ಸಮಾಜ ಪ್ರಮುಖ ಜನ ಬಂದಾಗ ರೆಸ್ಪಾನ್ಸ್ ಕೊಡ್ಬೇಕಲ್ಲ. ನಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲ. ಬರ್ತಾರೆ ಸರ್, ಬನ್ನಿ ನೀವು ಒಳಗಡೆ ಬನ್ನಿ, ಏನ್ ತೊಂದರೆ ಇಲ್ಲ, ಬನ್ನಿ. ಬರ್ತಾರೆ ಹೇಳಿಕೋಸ್ಕರ ಅಲ್ಲ ನಾವು ಬಂದ್ವಿ, ಯಾಕಂದ್ರೆ ಯಾವುದೇ ಎಷ್ಟು ಲೈಟ್ ಆಗಿ ಹ್ಯಾಂಡ್ಲಿಂಗ್ ಆಗ್ತಾ ಇದೆ, ಬಹಳ ಲಘುವಾಗಿ ಹ್ಯಾಂಡ್ಲಿಂಗ್ ಆಗ್ತಾ ಇದೆ. ಸಂಘಟನೆ ಮುಖಂಡರು ಬಂದದ್ದು, ನಾವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರು ವೈಯಕ್ತಿಕವಾಗಿ ಮನವಿ ಕೊಟ್ಟಾಗ ಬಿಲ್ಲವ ಮುಖಂಡ ಸತ್ಯಜಿತ್ ಸುರತ್ಕಲ್ ಮಾತನಾಡಿ ಕ್ರಮಕ್ಕೆ ಆಗ್ರಹಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘವನ್ನು ಮತ್ತು ಬಿಲ್ಲವ ಸಮಾಜವನ್ನು ಗುರಿಯಾಗಿಸಿಕೊಂಡು ರಾಮ ಮಂದಿರದ ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಹೆಸರಿನಲ್ಲಿ ಏನು ಅವಾಚ್ಯವಾಗಿ ನಿಂದಿಸುವಂತಹ ಘಟನೆ ಮುನ್ನೇ ದಿವಸ ನಡೆದಿದ್ದರು. ನಿನ್ನೆಯೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ಮನವಿಯನ್ನು ಸಮಾಜದ ಸಂಘಟನೆಯ ಮುಖಾಂತರ ನೀಡಿದ್ದರೂ ಕೂಡ ಇವತ್ತಿನ ತನಕ, ಇಷ್ಟು ಹೊತ್ತಿನ ತನಕ ಇದರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದಿರುವುದು ಮತ್ತು ಕೇಸನ್ನು, ಮೊಕದ್ದಮೆಯನ್ನು ದಾಖಲಿಸದೇ ಇರುವುದು ಬಹಳಷ್ಟು ಖಂಡನೀಯ. ಮೊತ್ತ ಮೊದಲನೇದಾಗಿ ಆ ಘಟನೆಯನ್ನು ಖಂಡಿಸಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾವ ಒಂದು ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅವರ ಹೆಸರನ್ನು ಸಲ್ಲಿಸಲಾಗಿದೆ, ಅವನು ಬಂದಿರುವ ವಾಹನದ ಸಂಖ್ಯೆಯನ್ನು ಕೂಡ ತಿಳಿಸಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅಪರಾಧಿಗೆ ಸಮಾಜದಲ್ಲಿ ನಿರ್ಭೀತಿಯಿಂದ ಓಡಾಡುವಂಥ ಒಂದು ಅವಕಾಶವನ್ನು ಏನು ಇಲಾಖೆ ಮಾಡಿಕೊಟ್ಟಿದೆ, ಇದನ್ನು ಖಂಡಿಸ್ತಾ ಇದ್ದೇವೆ. ತಕ್ಷಣ ಇದರ ಬಗ್ಗೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಸಂಬಂಧಪಟ್ಟ ಆರೋಪಿಯನ್ನು ಬಂಧಿಸಬೇಕು. ನಿಜವಾಗಿ ಹೇಳುವುದಿದ್ರೆ ಇಲಾಖೆಯೇ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಸಮಾಜದ ನಿಂದನೆ ಆದಾಗ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವವರ ಮೇಲೆ ಸುಮೋಟೋ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು, ನೀವು ಮನವಿ ಕೊಟ್ಟಿರುವುದು FIRಗೆ ನೀವು ಕೇಸನ್ನು ಕೊಟ್ಟಿಲ್ಲ ಅಂತ ಹೇಳುವ ಉಡಾಫೆಯ ಮಾತುಗಳು ಇವತ್ತೇನು ಬರ್ತಾ ಇದೆ. ಆಗದಿಂದ ಸಮಾಜದ 106 ಜನ ಪ್ರಮುಖರುಗಳು ಸೇರಿದ್ರು ಕೂಡ ಇಲ್ಲೇ ತನಕ ಇನ್ಸ್ಪೆಕ್ಟರ್ ಕೂಡ ಬರದೆ ಕಾಯಿಸುವಂಥ ಸ್ಥಿತಿ ಏನಿದೆ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ತಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಆರೋಪಿಯನ್ನು ಬಂಧಿಸಬೇಕು. ಇನ್ನು ಮುಂದೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥವರು, ಸಮಾಜನ ಅವಹೇಳನ ಮಾಡುವಂಥವರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಕೊಂಡು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ಈ ಸಂದರ್ಭ ಬನ್ನಂಚೆ ಬಿಲ್ಲವ ಸಂಘದ ಅಧ್ಯಕ್ಷರು ಸಹಿತ ಜಿಲ್ಲೆಯ ವಿವಿಧ ನಾರಾಯಣ ಗುರು ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, V4 ನ್ಯೂಸ್, ಪಡುಬಿದ್ರೆ.